ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಿನ್ನೆ ರಾತ್ರಿ ಅಮೆರಿಕದ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ 200 ಪಾಯಿಂಟ್ಸ್ ಅಪ್ ಆಗಿ ಫೈನಲಿ ಇಟ್ಸ್ ಕ್ಲೋಸ್ಡ್ 10 ಪಾಯಿಂಟ್ಸ್ ಆಗಿದೆ. ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. ಅದರಲ್ಲೂ ಜಪಾನ್ ಮಾರ್ಕೆಟ್ 1.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಎಕ್ಸ್ಪರ್ಟ್ ಎಕ್ಸ್ಪೆಕ್ಟೇಷನ್ ಗಿಂತ 2.6% ಡೌನ್ ಆಗಿರೋದ್ರಿಂದ. ಇನ್ನ FIIs ಇಂಡಿಯನ್ ಮಾರ್ಕೆಟ್ ಅಲ್ಲಿ FIIs ನಿನ್ನೆ 634 ಕ್ರೋರ್ಸ್ ಸೆಲ್ ಮಾಡಿದರೆ, ಇನ್ DIIs 2261 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇನ್ನು SGX ನಿಫ್ಟಿ ನೋಡೋದಾದ್ರೆ 24,960 ಅಲ್ಲಿ ಟ್ರೇಡ್ ಆಗ್ತದೆ. ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ನಿಫ್ಟಿ ವೀಕ್ ಆಗಿ ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ನಿಫ್ಟಿ 25,000 ಎಬೋವ್ ಟ್ರೇಡ್ ಆದ್ರೆ ರೆಸಿಸ್ಟೆನ್ಸ್ 1 ಬಂದ್ಬಿಟ್ಟು 25,092 ಆಗಿರುತ್ತೆ. 25,000 ಬಿಲೋ ಟ್ರೇಡ್ ಆದ್ರೆ ಅದು ಸ್ವಲ್ಪ ಸೆಲ್ಲಿಂಗ್ ಝೋನ್ ಅಂತ ಹೇಳ್ಬೋದು. 24,850 ಇಸ್ ದ ಸಪೋರ್ಟ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಹೇಳೋದಾದ್ರೆ ನಿನ್ನೆ 55,865 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 56,100 ಆಗಿದೆ. ಇನ್ ಸಪೋರ್ಟ್ ಬಂದ್ಬಿಟ್ಟು 55,600, ಸಪೋರ್ಟ್ 2 ಬಂದ್ಬಿಟ್ಟು 55,300. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.